ಶಿವಮೊಗ್ಗದ ಮೈಲಾರೇಶ್ವರ ದೇವಸ್ಥಾನದ ಗೋಪುರ ನೋಡಿ ಎಷ್ಟು ಚಂದವಾಗಿದೆ, ಎಷ್ಟು ಅಂದವಾಗಿದೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಮೊನ್ನೆ ಬೆಳ್ಳಂಬೆಳಗ್ಗೆನೇ ಮೈಲಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಒಳ್ಳೆ ಎಳೆ ಬಿಸಿಲು ಬೀಳ್ತಾಯಿತ್ತು. ನನಗೆ 35 ವರ್ಷದಿಂದ ಆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಮೈಲಾರ ದೇವರು ನನಗೆ ಅಪ್ಪಣೆಯೇ ಕೊಟ್ಟಿರಲಿಲ್ಲ. ಮೈಲಾರ ದೇವರ ಸ್ಥಾನದ ಸನ್ನಿಧಿಗೆ ಹೋಗಿದ್ದೆ. ಅಲ್ಲಿ ಸಂಜೆ ಕಾರ್ಯಕ್ರಮ ನಡೀತಾಯಿತ್ತು. ಅಯೋಧ್ಯೆಯ ರಾಮ ಮಂದಿರಕ್ಕೆ ಅಲ್ಲಿ ಅಕ್ಷತೆ ಕಾಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಅಲ್ಲಿ ಮೈಲಾರ ದೇವರನ್ನ ಕಣ್ತುಂಬ್ಕೊಂಡೆ. ಭಾಳ ಅದ್ಭುತವಾಗಿದೆ ಕಣ್ರಿ, ಭಾಳ ಆನಂದ ಆಯ್ತು ನನಗಂತೂ. ಇಷ್ಟು ವರ್ಷ ನಾನು ಹೋಗೇ ಇಲ್ಲಲ್ಲ ಅಂಥೇಳಿ ಭಾಳ ಒಂಥರ ಬೇಸರನೂ ಆಯಿತು ನೋಡಿ. ಅಲ್ಲಿ ರಣದಮ್ಮನವರ ದೇವಸ್ಥಾನ ಅಂತ ಅಲ್ಲೂ ಕಣ್ಣಿಗೆ ಬಿತ್ತು. ರಣದಮ್ಮನವರ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಪೂಜಾರಿಗಳು ಭಜನೆಯನ್ನು ಮಾಡ್ತಾ ಕೂತಿದ್ರು. ನಾನು ಹೋಗಿ ಭಕ್ತಿಯಿಂದ ನಮಸ್ಕರಿಸಿದೆ. ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಬಂದಿದ್ದೀನಿ. ನೀವು ಎಲ್ಲ ಶಿವಮೊಗ್ಗದ ಮೈಲಾರ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಅಮ್ಮನವರು ಹೆಂಗೆ ಕಂಗೊಳಿಸ್ತಾ ಇದೆ ನೋಡಿರಿ, ಕಣ್ಣುಗಳಲ್ಲಿ ಎಷ್ಟು ಆನಂದ ಇದೆ ನೋಡಿರಿ. ಆಹಾ, ನೀವೇ ಎಲ್ಲ ಹೋಗಿ ನೋಡಿ ಅಂತೇಳಿ ಶಿವಮೊಗ್ಗ ವಿರೂಪಾಕ್ಷ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.